ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಕ್ಕಳ ಅರಿವಿನ ಬೆಳವಣಿಗೆ ಅಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ವಿಶೇಷವಾಗಿ ಆ ಸ್ವಿಟ್ಜರ್ಲ್ಯಾಂಡಿನ ಫೇಮಸ್ ಸೈಕಾಲಜಿಸ್ಟ್ ಜೀನ್ ಪಿಯಾಜೆ ಅವರ ಸಿದ್ಧಾಂತದ ಬಗ್ಗೆ. ನಮ್ಗೆ ಕೆಲವು ನೋಟ್ಸ್ ಸಿಕ್ಕಿವೆ. ಅದರ ಆಧಾರದ ಮೇಲೆ ಆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯ ಪಾಯಿಂಟ್ಸ್ ಎಲ್ಲ ಸರಳವಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಂತ. ಖಂಡಿತ. ಮಕ್ಕಳ ಬೆಳವಣಿಗೆ ಅಂದ್ರೆ ಬರೀ ದೈಹಿಕ ಅಲ್ಲ ಅಲ್ವಾ? ಅರಿವಿನ ಬೆಳವಣಿಗೆ ಅಂದ್ರೆ ಸಂಜ್ಞಾನಾತ್ಮಕ, ಆಮೇಲೆ ಸಾಮಾಜಿಕ, ಭಾವನಾತ್ಮಕ, ಹೀಗೆ ಹಲವು ಇದೆ. ಹೌದು. ಆದ್ರೆ ಇವತ್ತು ನಮ್ಮ ಫೋಕಸ್ ಪೂರ್ತಿ ಪಿಯಾಜೆ ಮತ್ತು ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಮೇಲೆ. ಸರಿ. ಪಿಯಾಜೆ ಸಿದ್ಧಾಂತ ನಿಜಕ್ಕೂ ಬಹಳ ಬಹಳ ಮುಖ್ಯವಾದುದು. ಯಾಕಂದ್ರೆ ಅವರು ಹೇಳಿದ್ದು ಮಕ್ಕಳು ಸುಮ್ಮನೆ ಖಾಲಿ ಸ್ಲೇಟ್ ಅಲ್ಲ, ನಾವು ಹೇಳಿದ್ದನ್ನ ಕೇಳ್ಕೊಂಡು ಕೂರೋರಲ್ಲ. ಹೌದು, ಅವರೇ ಆಕ್ಟಿವ್ ಆಗಿ ಜ್ಞಾನವನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಆಕ್ಟಿವ್ ಬಿಲ್ಡರ್ಸ್ ಆಫ್ ನಾಲೆಡ್ಜ್. ಅದಕ್ಕೆ ಪಿಯಾಜೆ ಮಕ್ಕಳನ್ನ ಪುಟ್ಟ ವಿಜ್ಞಾನಿಗಳು ಅಂದ್ರೆ ಲಿಟಲ್ ಸೈಂಟಿಸ್ಟ್ಸ್ ಅಂತ ಕರೆದ್ರು. ಪುಟ್ಟ ವಿಜ್ಞಾನಿಗಳು, ಅದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಕ್ಕಳು ಅವರ ಪಾಡಿಗೆ ಅವರೇ ಕ್ಯೂರಿಯಾಸಿಟಿಯಿಂದ ಎಲ್ಲ ನೋಡಿ, ಪ್ರಶ್ನೆ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ಹಾಗೆ ಅರ್ಥ ಮಾಡ್ಕೊಳ್ತಾರ. ನಿಖರವಾಗಿ. ಮಕ್ಕಳು ಪ್ಯಾಸಿವ್ ಲಿಸನರ್ಸ್ ಅಲ್ಲ. ಅವರ ಅನುಭವ ಮತ್ತೆ ಚಟುವಟಿಕೆ ಅಂದ್ರೆ ಆಕ್ಟಿವಿಟಿ, ಇದರ ಮೂಲಕವೇ ಅವರು ಜಗತ್ತಿನ ಬಗ್ಗೆ ಒಂದು ತಿಳುವಳಿಕೆ ರೂಪಿಸಿಕೊಳ್ತಾರೆ. ಅದಕ್ಕೆ ಪಿಯಾಜೆಯನ್ನ ರಾಡಿಕಲ್ ಕನ್ಸ್ಟ್ರಕ್ಟಿವಿಸ್ಟ್ ಅಂತಾರೆ. ಅಂದ್ರೆ ಉಗ್ರ ರಚನಾತ್ಮಕತಾವಾದಿ. ಜ್ಞಾನ ಹೊರಗಿಂದ ಬಂದು ತುಂಬಿಕೊಳ್ಳೋದಲ್ಲ, ಮಗುವಿನ ಒಳಗೆ ಅದು ಆಕ್ಟಿವ್ ಆಗಿ ಕನ್ಸ್ಟ್ರಕ್ಟ್ ಆಗುತ್ತೆ ಅಂತ ಅವರ ನಂಬಿಕೆ. ಹಾಗಾದ್ರೆ ಈ ರಚನಾತ್ಮಕವಾದ ಅಂದ್ರೆ ಕನ್ಸ್ಟ್ರಕ್ಟಿವಿಸಂ ಇದು ನಾವು ಮಾಮೂಲಿ ಅನ್ಕೊಂಡಿರೋ ಕಲಿಕೆಗಿಂತ ಹೇಗೆ ಬೇರೆ? ಈಗ ಕಂಠಪಾಠ ಮಾಡೋದು, ರಿವಾರ್ಡ್ ಕೊಡೋದು ಅಥವಾ ಪನಿಷ್ಮೆಂಟ್. ಪಿಯಾಜೆ ಪ್ರಕಾರ ಇವೆಲ್ಲ ನೆಗೆಟಿವ್. ಯಾಕಂದ್ರೆ ಅವು ಹೊರಗಿನ ಪ್ರೇರಣೆಗಳು. ಓ ಸರಿ. ಪಿಯಾಜೆ ಹೇಳಿದು ಮಕ್ಕಳು ಕಲಿಯೋದು ಒಳಗಿಂದ ಬರೋಒಂದು ಆ ಕ್ಯೂರಿಯಾಸಿಟಿ, ಆ ತಿಲ್ಲಿಬೇಕು ಅನ್ನೋ ಆಸೆಯಿಂದ. ಹಾಗಾಗಿ ಈ ಸಿದ್ಧಾಂತದಲ್ಲಿ ಟೀಚರ್ ಪಾತ್ರ ಬಂದು ಸುಮ್ನೆ ಇನ್ಫಾರ್ಮೇಶನ್ ಕೊಡೋದಲ್ಲ. ಹೌದು. ಬದಲಿಗೆ ಮಕ್ಕಳಿಗೆ ಅವರೇ ಎಕ್ಸ್ಪ್ಲೋರ್ ಮಾಡೋಕೆ, ಅವರೇ ಟ್ರೈ ಮಾಡೋಕೆ, ಅವರೇ ಆ ಜ್ಞಾನವನ್ನ ಕಟ್ಟಿಕೊಳ್ಳೋಕೆ ಹೆಲ್ಪ್ ಮಾಡೋ ಒಬ್ಬ ಫೆಸಿಲಿಟೇಟರ್ ಅಷ್ಟೇ. ಇದು ಒಂಥರ ಶಿಕ್ಷಣದ ರೋಲನ್ನೇ ಬೇರೆ ರೀತಿ ನೋಡಿದ ಹಾಗಾಯ್ತು. ಸರಿ, ಹಾಗಾದ್ರೆ ಮಕ್ಕಳ ಈ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಪರಿಣಾಮ ಬೀರುತ್ತೆ ಅಂತ ಪಿಯಾಜೆ ಹೇಳಿದ್ದಾರೆ? ಅವರು ಮುಖ್ಯವಾಗಿ 4 ಅಂಶಗಳನ್ನು ಗುರುತಿಸಿದ್ದಾರೆ. ಸುಲಭವಾಗಿ ನೆನ್ಪಿಡೋಕೆ MESC ಅಂತ ಇಟ್ಕೋಬಹುದು. MESE? ಹೌದು. ಮೊದಲನೇದು ಎಂ ಅಂದ್ರೆ ಮೆಚುರೇಷನ್, ಪರಿಪಕ್ವತೆ. ಇದು ನಮ್ಮ ಜೆನೆಟಿಕ್ಸ್, ಹೆರಿಡಿಟಿಗೆ ಸಂಬಂಧಿಸಿದ್ದು. ವಯಸ್ಸಾದಾಗ ನಮ್ಮ ಬ್ರೈನು, ನರ್ವಸ್ ಸಿಸ್ಟಮ್ ಡೆವಲಪ್ ಆಗುತ್ತಲ್ಲ ಹಾಗೆ. ಎರಡನೇದು ಎಕ್ಸ್ಪೀರಿಯನ್ಸ್, ಅನುಭವ. ಅಂದ್ರೆ ಮಕ್ಕಳು ವಸ್ತುಗಳ ಜೊತೆ ಆಡೋದು, ಸುತ್ತಮುತ್ತ ಇರೋ ಪರಿಸರದ ಜೊತೆ ನೇರವಾಗಿ ಆಕ್ಟಿವ್ ಆಗಿ ಇಂಟರಾಕ್ಟ್ ಮಾಡೋದ್ರಿಂದ ಕಲಿಯೋದು. ಸರಿ. ಮೂರನೇದು ಸೋಷಿಯಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಬೇರೆಯವರ ಜೊತೆ, ಪೇರೆಂಟ್ಸ್, ಫ್ರೆಂಡ್ಸ್, ಟೀಚರ್ಸ್ ಜೊತೆ ಮಾತಾಡೋದು, ಚರ್ಚೆ ಮಾಡೋದು, ಆಟ ಆಡೋದು, ಇದರಿಂದಲೂ ಕಲಿಯೋದು. ನಾಲ್ಕನೇದು ಮತ್ತೆ ಈಕ್ವಿಲಿಬ್ರೇಷನ್, ಸಮತೋಲನ. ಇದು ಅತಿ ಮುಖ್ಯವಾದದ್ದು. ಯಾಕಂದ್ರೆ ಇದು ಬಾಕಿ ಎಲ್ಲ ಪ್ರಾಸೆಸ್ನ ಒಟ್ಟುಗೂಡಿಸುತ್ತೆ. ಸಮತೋಲನ ಅಂದ್ರೆ ಈಗ ಮಗುವಿಗೊಂದು ಹಳೆ ತಿಳುವಳಿಕೆ ಇರುತ್ತೆ, ಹೊಸ ಅನುಭವ ಅದಕ್ಕೆ ಮ್ಯಾಚ್ ಆಗಲ್ಲ ಅಂದಾಗ ಒಂದು ಕನ್ಫ್ಯೂಷನ್ ಆಗುತ್ತೆ. ಆಗ ಅದನ್ನ ಸರಿಪಡಿಸ್ಕೊಂಡು ಒಂದು ಬ್ಯಾಲೆನ್ಸ್ಗೆ ಬರೋಕ್ ಟ್ರೈ ಮಾಡ್ತಲ್ಲ, ಅದೇ ಈಕ್ವಿಲಿಬ್ರೇಷನ್. ಓ ಸರಿ. ನೀವು ಆನುವಂಶಿಕತೆ ಅಂದ್ರೆ ಹೆರಿಡಿಟಿ ಬಗ್ಗೆ ಹೇಳಿದ್ರಿ. ಪಿಯಾಜೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರಾ? ಹೌದು, ಸ್ವಲ್ಪ ಮಟ್ಟಿಗೆ. ಅವರ ಪ್ರಕಾರ ಜ್ಞಾನದ ಬೆಳವಣಿಗೆ ಅನ್ನೋದು ನಮ್ಮ ಬಯೋಲಾಜಿಕಲ್ ಹೆರಿಡಿಟಿಯಿಂದ ಪ್ರಭಾವಿತ ಆಗಿರುತ್ತೆ. ಅದಕ್ಕೆ ಅವರ ಥಿಯರಿಯನ್ನ ಜೆನೆಟಿಕ್ ಎಪಿಸ್ಟಮಾಲಜಿ ಅಂತನೂ ಕರೆಯೋದುಂಟು. ಜೆನೆಟಿಕ್ ಎಪಿಸ್ಟಮಾಲಜಿ. ಇಲ್ಲಿ ಜೆನೆಟಿಕ್ ಅಂದ್ರೆ ಬರೀ ಜೀನ್ಸ್ ಅಂತಲ್ಲ, ಜ್ಞಾನದ ಹುಟ್ಟು ಅಥವಾ ವಿಕಾಸ ಅನ್ನೋ ಅರ್ಥದಲ್ಲಿ. ಓ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪಿಯಾಜೆ ಪ್ರಕಾರ ಈ ಬೆಳವಣಿಗೆ ಏನಿದೆ ಇದು ಕಂಟಿನ್ಯೂಸ್ ಅಲ್ಲ. ಅಂದ್ರೆ ಒಂದೇ ಸರಳ ರೇಖೆಯಲ್ಲಿ ಹೋಗಲ್ಲ, ಬದಲಿಗೆ ಸ್ಟೇಜ್ ಬೈ ಸ್ಟೇಜ್ ಅಂದ್ರೆ ಡಿಸ್ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಅಂತ. ಹೌದಲ್ವಾ? ಹೌದು, ನಿಖರವಾಡಿ. ಮಕ್ಕಳು ಯೋಚನೆ ಮಾಡೋ ರೀತಿಯಲ್ಲಿ ಒಂದೊಂದು ವಯಸ್ಸಲ್ಲಿ ಕ್ವಾಲಿಟೇಟಿವ್ ಚೇಂಜಸ್ ಬರುತ್ತೆ ಅಂತ ಅವರು ನಂಬಿದ್ರು. ಅದನ್ನೇ ಅವರು ಆ ಫೇಮಸ್ 4 ಸ್ಟೇಜಸ್ ಮೂಲಕ ಹೇಳಿದ್ದು. SPCF ಸ್ಟೇಜಸ್. ಹೌದು.
ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಕಾನ್ಕ್ರೀಟ್ ಆಪರೇಷನಲ್ ಮತ್ತು ಫಾರ್ಮಲ್ ಆಪರೇಷನಲ್. ಸ್ಟೇಜಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಪಿಯಾಜೆ ಥಿಯರಿಲಿ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಇದೆ, ಸ್ಕೀಮಾ ಅಂತ. ಏನಿದು ಸ್ಕೀಮಾ? ಆ ಸ್ಕೀಮಾ ಅಂದ್ರೆ, ಈಗ ನೋಡಿ, ನಮ್ಮ ಮನಸ್ಸಲ್ಲಿ ಜ್ಞಾನವನ್ನ ಒಂದು ವ್ಯವಸ್ಥಿತವಾಗಿ ಜೋಡಿಸಿಟ್ಕೊಳ್ಳೋಕ್ಕೆ ಇರೋ ಬೇಸಿಕ್ ಯೂನಿಟ್ಸ್ ಇದ್ದಾಗೆ. ಹ್ಮ್. ಇವು ನಮ್ಮಲ್ಲಿರೋ ತಿಳುವಳಿಕೆಯ ಒಂದು ಮೆಂಟಲ್ ಫ್ರೇಮ್ವರ್ಕ್ ಅಥವಾ ಇನ್ಫಾರ್ಮೇಷನ್ ಪ್ಯಾಕೆಟ್ಸ್ ಅಂತಾನೂ ಹೇಳ್ಬೋದು. ಉದಾಹರಣೆಗೆ, ಒಂದು ಮಗುವಿಗೆ ನಾಯಿ ಬಗ್ಗೆ ಒಂದು ಸ್ಕೀಮಾ ಇರುತ್ತೆ. ಅಂದ್ರೆ ನಾಯಿ ಅಂದ್ರೆ 4 ಕಾಲು, ಬಾಲ ಇರುತ್ತೆ, ಬೊಗಳುತ್ತೆ ಅನ್ನೋ ಸರ ಒಂದು ಐಡಿಯಾ. ಹೌದು, ಅದೇ ಸ್ಕೀಮಾ. ಇದು ಆ ಮಗುವಿನ ಮೊದಲಿನ ಜ್ಞಾನದ ಮೇಲೆ ಬಂದಿರುತ್ತೆ. ಸರಿ, ಹಾಗಾದ್ರೆ ಹೊಸ ಅನುಭವಗಳು ಬಂದಾಗೇನಾಗತ್ತೆ ಈ ಸ್ಕೀಮಾಗಳಿಗೆ? ಹೊಸ ಅನುಭವ ಬಂದಾಗ ಅದನ್ನ ನಮ್ಮಲ್ಲಿರೋ ಸ್ಕೀಮಾಗೆ ಹೊಂದ್ಸೋಕೆ ನಾವು ಟ್ರೈ ಮಾಡ್ತೀವಿ. ಇದೇ ಆ ಈಕ್ವಿಲಿಬ್ರೇಷನ್ ಪ್ರಾಸೆಸ್ ಇದೆಯಲ್ಲ, ಅದು. ಇದು ಮುಖ್ಯವಾಗಿ ಅಡ್ಯಾಪ್ಟೇಷನ್ ಅಂದ್ರೆ ಅಳವಡಿಕೆ ಮೂಲಕ ನಡೆಯುತ್ತೆ. ಅಡ್ಯಾಪ್ಟೇಷನ್? ಹೌದು, ಅಡ್ಯಾಪ್ಟೇಷನಲ್ಲಿ ಮತ್ತೆ 2 ಮುಖ್ಯವಾದ ಸಬ್ ಪ್ರಾಸೆಸ್ ಇದೆ. ಓಕೆ, ಯಾವ್ದದು? ಒಂದು ಅಸಿಮಿಲೇಷನ್ ಅಂದ್ರೆ ಸಮ್ಮಿಲನ. ಹೊಸ ಮಾಹಿತಿಯನ್ನ ನಮ್ಮ ಹಳೆ ಸ್ಕೀಮಾಗೆ ಅದನ್ನೇನು ಚೇಂಜ್ ಮಾಡದೆ ಹಾಗೆ ಸೇರಿಸ್ಕೊಳ್ಳೋದು. ಓ, ಹಾಗೇನಾ? ಹೌದು, ಹೊಸ ವಿಷಯ ಬಂತು, ಅದನ್ನ ಹಳೆ ಫ್ರೇಮ್ವರ್ಕ್ನಲ್ಲೇ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಇನ್ನೊಂದು ಅಕಾಮಡೇಷನ್ ಅಂದ್ರೆ ಸಮನ್ವಯ. ಅಕಾಮಡೇಷನ್? ಇಲ್ಲಿ ಹೊಸ ಮಾಹಿತಿ ಹಳೆ ಸ್ಕೀಮಾಗೆ ಸರಿ ಹೋಗ್ತಿಲ್ಲ ಅಂದಾಗ ಆ ಹಳೆ ಸ್ಕೀಮಾವನ್ನೇ ನಾವು ಚೇಂಜ್ ಮಾಡ್ತೀವಿ, ಅಥವಾ ಮಾಡಿಫೈ ಮಾಡ್ತೀವಿ, ಅಥವಾ ಅಡ್ಜಸ್ಟ್ ಮಾಡ್ತೀವಿ. ಹೊಸ ಸ್ಕೀಮಾ ಕೂಡ ಕ್ರಿಯೇಟ್ ಆಗ್ಬೋದು. ಇದನ್ನ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಬಹುಶಃ ಇನ್ನೂ ಕ್ಲಿಯರ್ ಆಗಬಹುದು. ಖಂಡಿತ. ಅದೇ ನಾಯಿ ಉದಾಹರಣೆ ತಗೊಳ್ಳೋಣ. ಮಗು ಒಂದು ಸಣ್ಣ ಬ್ರೌನ್ ಕಲರ್ ನಾಯಿ ನೋಡಿ ನಾಯಿ ಅಂತ ಕಲಿಯತ್ತೆ. ಇದು ಮಗುವಿನ ನಾಯಿ ಸ್ಕೀಮಾ. ಸರಿ. ಈಗ ಆ ಮಗು ಇನ್ನೊಂದು ದೊಡ್ಡ ಕಪ್ಪು ನಾಯಿಯನ್ನು ನೋಡುತ್ತೆ, ಅದು ಬೊಗಳುತ್ತೆ. ಆಗ ಅದನ್ನು ನಾಯಿ ಅಂತಾನೆ ಗುರುತಿಸುತ್ತೆ. ಇಲ್ಲಿ ಹೊಸ ಇನ್ಫಾರ್ಮೇಷನ್ ಬಂತು, ಬೇರೆ ಕಲರು, ಸೈಜು, ಆದರೆ ಹಳೆ ಸ್ಕೀಮಾಗೆ ಈಸಿಯಾಗಿ ಸೇರಿಸ್ತು. ಇದು ಅಸಿಮಿಲೇಷನ್. ಮಗು ಬ್ಯಾಲೆನ್ಸಲ್ಲಿದೆ. ಓಕೆ, ಆದ್ರೆ ಮರುದಿನ ಅದೇ ಮಗು ಒಂದು ಬೆಕ್ಕನ್ನು ನೋಡಿದ್ರೆ, ಅದಕ್ಕೂ 4 ಕಾಲು, ಬಾಲ ಎಲ್ಲ ಇದೆಯಲ್ಲ, ಆಗ ಮಗು ಅದನ್ನು ನಾಯಿ ಅಂತ ಹೇಳ್ಬಹುದಾ? ಹೌದು, ಸಾಧ್ಯತೆ ಇದೆ. ಹಾಗೆ ಹೇಳಿದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಬೆಕ್ಕು ಬೊಗಳಲ್ಲ, ಮ್ಯಾವ್ ಅನ್ನುತ್ತೆ. ಅದರ ಬಿಹೇವಿಯರ್ ಬೇರೆ. ಆಗ ಮಗುವಿನ ತಲೆಯಲ್ಲಿ ಒಂದು ಕನ್ಫ್ಯೂಷನ್, ಒಂದು ಡಿಸ್ಈಕ್ವಿಲಿಬ್ರಿಯಂ ಅಂತಾರಲ್ಲ, ಅದು ಸ್ಟಾರ್ಟ್ ಆಗತ್ತೆ. ಅರೆ, ಇದು ನಾಯಿ ಥರ ಇಲ್ವಲ್ಲ? ಆಗ ಪಕ್ಕದಲ್ಲಿ ಯಾರಾದರೂ ದೊಡ್ಡವರು, ಇಲ್ಲ ಕಣೋ, ಇದು ನಾಯಿ ಅಲ್ಲ, ಇದು ಬೆಕ್ಕು ಅಂತ ತಿದ್ದಬಹುದು. ಆಗ ಮಗು ಏನ್ ಮಾಡುತ್ತೆ? ಆಗ ಅದು ತನ್ನ ಸ್ಕೀಮಾವನ್ನ ಚೇಂಜ್ ಮಾಡ್ಕೋಬೇಕು. ಓ, 4 ಕಾಲು, ಬಾಲ ಇರೋದೆಲ್ಲ ನಾಯಿ ಅಲ್ಲ, ಕೆಲವು ಬೆಕ್ಕುಗಳು ಇರ್ತವೆ ಅಂತ ಹೊಸದಾಗಿ ಕಲಿಯುತ್ತೆ. ಅಂದ್ರೆ ತನ್ನ ಸ್ಕೀಮಾವನ್ನ ಅದು ಮಾಡಿಫೈ ಮಾಡ್ತು. ಇದು ಅಕಾಮಡೇಷನ್. ಸರಿ. ಹೀಗೆ ಅಸಿಮಿಲೇಷನ್, ಅಕಾಮಡೇಷನ್ ಮೂಲಕ ಹೊಸ ಅನುಭವಗಳಿಗೆ ಅಡ್ಯಾಪ್ಟ್ ಆಗ್ತಾ, ಜ್ಞಾನವನ್ನ ವಿಸ್ತರಿಸ್ತಾ, ಮತ್ತೆ ಬ್ಯಾಲೆನ್ಸ್ಗೆ ಬರುವ ಈ ಸೈಕಲ್ ಇದೆಯಲ್ಲ, ಇದೇ ಅಡ್ಯಾಪ್ಟೇಷನ್. ವಾಹ್, ಇದು ತುಂಬಾ ಕ್ಲಿಯರ್ ಆಯ್ತು. ಜ್ಞಾನ ಹೇಗೆ ಬಿಲ್ಡ್ ಆಗತ್ತೆ ಅನ್ನೋ ಈ ಪ್ರಾಸೆಸ್ ಅರ್ಥ ಆದ್ಮೇಲೆ, ಈಗ ಪಿಯಾಜೆಯ ಆ 4 ಸ್ಟೇಜಸ್ SPCF ಬಗ್ಗೆ ಮಾತಾಡೋಣ. ಮೊದಲನೇ ಸ್ಟೇಜ್ ಯಾವುದು? ಮೊದಲನೇದು ಸೆನ್ಸರಿ ಮೋಟರ್ ಸ್ಟೇಜ್. ಇದು ಹುಟ್ಟಿದಾಗಿನಿಂದ ಸುಮಾರು 2 ವರ್ಷದ ತನಕ. ಹೆಸರೇ ಹೇಳೋ ಹಾಗೆ ಇಲ್ಲಿ ಮಕ್ಕಳು ಅವರ ಸೆನ್ಸಸ್ ಅಂದ್ರೆ ಇಂದ್ರಿಯಗಳು, ನೋಡೋದು, ಕೇಳೋದು, ಮುಟ್ಟೋದು, ಟೇಸ್ಟ್ ಮಾಡೋದು, ಮತ್ತೆ ಮೋಟಾರ್ ಆಕ್ಷನ್ಸ್ ಅಂದ್ರೆ ದೈಹಿಕ ಕ್ರಿಯೆಗಳು, ಹಿಡಿಯೋದು, ತೆವಳೋದು, ಎಳೆಯೋದು, ಇದರ ಮೂಲಕವೇ ಪ್ರಪಂಚನ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಇಲ್ಲಿ ಸೆನ್ಸಸ್ ಆ ಟೀಚರ್ಸ್ ಅನ್ನೋ ಹಾಗೆ. ಹೌದು, ಹುಟ್ಟಿದಾಗ ಇರೋ ರಿಫ್ಲೆಕ್ಸ್ ಆಕ್ಷನ್ಸ್ ಇರುತ್ತೆ, ಆಮೇಲೆ ಒಂದು ಉದ್ದೇಶ ಇಟ್ಕೊಂಡು ಮಾಡೋ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಕೂಡ ಕಾಣಿಸುತ್ತೆ. ಮತ್ತೆ ಈ ಸ್ಟೇಜ್ನ ಒಂದು ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಆಬ್ಜೆಕ್ಟ್ ಪರ್ಮನೆನ್ಸ್ ಡೆವಲಪ್ ಆಗೋದು. ಆಬ್ಜೆಕ್ಟ್ ಪರ್ಮನೆನ್ಸ್ ಅಂದ್ರೆ ವಸ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೂ ಅದು ಎಲ್ಲೋ ಇದೆ, ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋ ತಿಳುವಳಿಕೆ. ಶುರುನಲ್ಲಿ ಚಿಕ್ಕ ಮಗುಗೆ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಅಂದ್ರೆ ಈಗ ನೀವು ಅದರ ಆಟಿಕೆನ ಒಂದು ಬಟ್ಟೆ ಕೆಳಗೆ ಮುಚ್ಚಿದ್ರೆ ಅದನ್ನ ಹುಡುಕೋಕ್ ಹೋಗಲ್ಲ, ಯಾಕಂದ್ರೆ ಕಾಣಿಸ್ತಿಲ್ಲ ಅಂದ್ರೆ ಅದು ಇಲ್ಲ ಅನ್ಕೊಳ್ಳುತ್ತೆ. ಆದ್ರೆ ಸುಮಾರು 8 ತಿಂಗಳು ಆಗ್ತಾ ವಸ್ತು ಕಾಣಿಸ್ದಿದ್ರೂ ಇದೆ ಅನ್ನೋ ಐಡಿಯಾ ನಿಧಾನವಾಗಿ ಬರುತ್ತೆ. ಆಗ ನೀವು ಮುಚ್ಚಿಟ್ಟ ಆಟಿಕೆನ ಹುಡುಕೋಕ್ ಶುರು ಮಾಡುತ್ತೆ. ಇದು ಅದರ ಮೆಮರಿ, ಮೆಂಟಲ್ ರೆಪ್ರೆಸೆಂಟೇಷನ್ ಎಲ್ಲ ಡೆವಲಪ್ ಆಗ್ತಿದೆ ಅನ್ನೋದಕ್ಕೆ ಸೈನ್. ಇದರ ಜೊತೆಗೆ ಡಿಫರ್ಡ್ ಇಮಿಟೇಷನ್ ಅಂತಾನೂ ಇದೆ ಅಲ್ವಾ?
ಅಂದ್ರೆ ಬೇರೆಯವರು ಮಾಡಿದ್ದನ್ನ ನೋಡಿ ನೆನಪಿಟ್ಕೊಂಡು ಆಮೇಲೆ ತಾವು ಹಾಗೆ ಮಾಡೋದು. ಹೌದು, ಆ ಸಾಮರ್ಥ್ಯ ಕೂಡ ಈ ಸ್ಟೇಜ್ ಕೊನೆಗೆ ಬರುತ್ತೆ. ಒಟ್ಟಾರೆ ಈ ಹಂತದಲ್ಲಿ ಮಕ್ಕಳು ತಮ್ಮ ಕಣ್ಣು, ಕಿವಿ, ಕೈಗಳ ಮೂಲಕವೇ ಯೋಚಿಸೋಕೆ ಶುರು ಮಾಡ್ತಾರೆ. ಆಬ್ಜೆಕ್ಟ್ ಪರ್ಮನೆನ್ಸ್, ಡಿಫರ್ಡ್ ಇಮಿಟೇಷನ್ ಇವೆರಡೂ ಮಗು ಮೆಂಟಲ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದರ ಸೂಚನೆಗಳು. ಇದು ನೆಕ್ಸ್ಟ್ ಸ್ಟೇಜ್ಗೆ ಒಂದು ಒಳ್ಳೆ ಬೇಸ್ ಹಾಕುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಸ್ಟೇಜ್ ಪ್ರೀ ಆಪರೇಷನಲ್ ಸ್ಟೇಜ್. ಇದು ಸುಮಾರು 2 ರಿಂದ 7 ವರ್ಷ. ಇದನ್ನ ಆಟ ಆಡೋ ವಯಸ್ಸು, ಟಾಯ್ ಏಜ್, ಪ್ರೀ ಸ್ಕೂಲ್ ಏಜ್ ಅಂತಾನೂ ಹೇಳ್ತಾರೆ. ಇಲ್ಲಿ ಮಕ್ಕಳ ಥಿಂಕಿಂಗ್ ಹೇಗಿರತ್ತೆ? ಈ ಹಂತದಲ್ಲಿ ಮಕ್ಕಳ ಯೋಚನೆ ತುಂಬಾ ಸಿಂಬಾಲಿಕ್ ಆಗುತ್ತೆ, ಅಂದ್ರೆ ಸಂಕೇತಗಳನ್ನ ಬಳಸಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರ ಥಿಂಕಿಂಗ್ ಇನ್ನೂ ಲಾಜಿಕಲ್ ಆಗಿರಲ್ಲ. ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಒಂದು ಮುಖ್ಯವಾದದ್ದು ಈಗೋಸೆಂಟ್ರಿಸಮ್. ಈಗೋಸೆಂಟ್ರಿಸಮ್ ಅಂದ್ರೆ? ಸ್ವಾರ್ಥ ಅಂತನಾ? ಇಲ್ಲ, ಆ ಅರ್ಥ ಅಲ್ಲ. ಇಲ್ಲಿ ಈಗೋಸೆಂಟ್ರಿಸಮ್ ಅಂದ್ರೆ ಮಗು ಪ್ರಪಂಚವನ್ನ ತನ್ನ ಪಾಯಿಂಟ್ ಆಫ್ ವ್ಯೂನಿಂದ ಮಾತ್ರ ನೋಡಕ್ಕೆ ಶಕ್ತವಾಗಿರುತ್ತೆ. ಬೇರೆಯವರಿಗೂ ಒಂದು ಬೇರೆ ಪರ್ಸ್ಪೆಕ್ಟಿವ್, ಬೇರೆ ಯೋಚನೆ, ಫೀಲಿಂಗ್ಸ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟಪಡತ್ತೆ. ತಾನೇನ್ ನೋಡ್ತಿದ್ದೀನೋ, ಎಲ್ರೂ ಅದನ್ನೇ ನೋಡ್ತಿದ್ದಾರೆ, ತನಗೇನು ಅನಿಸುತ್ತೋ ಎಲ್ರಿಗೂ ಹಾಗೆ ಅನಿಸುತ್ತೆ ಅಂತ ಅನ್ಕೊಳ್ಳುತ್ತೆ. ಇದು ಅವರ ಆಲೋಚನೆಯ ಒಂದು ನ್ಯಾಚುರಲ್ ಲಿಮಿಟೇಷನ್ ಅಷ್ಟೇ. ಪಿಯಾಜೆ ಇದನ್ನ ಟೆಸ್ಟ್ ಮಾಡಕ್ಕೆ 3 ಮೌಂಟೇನ್ ಟೆಸ್ಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರು. ಇಂಟ್ರೆಸ್ಟಿಂಗ್. ಇನ್ನು ಬೇರೆ ಲಕ್ಷಣಗಳು? ಇನ್ನೊಂದು ಆನಿಮಿಸಮ್, ಅಂದ್ರೆ ನಿರ್ಜೀವ ವಸ್ತುಗಳು, ಈಗ ಗೊಂಬೆ, ಕಲ್ಲು, ಮೋಡ, ಇವಕ್ಕೆಲ್ಲ ಜೀವ ಇದೆ, ಅವುಗಳಿಗೂ ಫೀಲಿಂಗ್ಸ್ ಇದೆ ಅಂತ ನಂಬೋದು. ಹಾಗೆ ಇರ್ರಿವರ್ಸಿಬಿಲಿಟಿ, ಅಂದ್ರೆ ಒಂದು ಕ್ರಿಯೆಯನ್ನ ಮನಸ್ಸಲ್ಲೇ ಉಲ್ಟಾ ಮಾಡಕ್ಕಾಗ್ದಿರೋದು. ಈಗ ನೋಡಿ, 2+3 = 5 ಅಂತ ಗೊತ್ತಾದ್ರೂ 5 - 3 = 2 ಅಂತ ಮೆಂಟಲ್ ಆಗಿ ರಿವರ್ಸ್ ಮಾಡೋದು ಕಷ್ಟ. ಅಥವಾ ನೀರು ಫ್ರೀಜರ್ನಲ್ಲಿ ಐಸ್ ಆಗುತ್ತೆ, ಆದರೆ ಐಸ್ ಕರಗಿ ಮತ್ತೆ ನೀರಾಗುತ್ತೆ ಅನ್ನೋ ಪ್ರಾಸೆಸ್ನ ಅಷ್ಟು ಈಸಿಯಾಗಿ ಗ್ರಹಿಸಲ್ಲ. ಈ ಹಂತದಲ್ಲಿ ಸೆಂಟ್ರೇಷನ್ ಅಂತಾನೂ ಒಂದಿದಲ್ವಾ? ಅಂದ್ರೆ ಯಾವ್ದಾದ್ರೂ ಒಂದು ಸನ್ನಿವೇಶದ ಒಂದೇ ಒಂದು ಆಸ್ಪೆಕ್ಟ್ ಮೇಲೆ ಫೋಕಸ್ ಮಾಡೋದು. ಹೌದು, ಅದಕ್ಕೊಂದು ಕ್ಲಾಸಿಕ್ ಉದಾಹರಣೆ ಅಂದ್ರೆ, ಒಂದೇ ಅಳತೆ ನೀರನ್ನ ಒಂದು ಅಗಲ ಗಿಡ್ಡ ಲೋಟದಿಂದ ಒಂದು ಉದ್ದ ಸಣ್ಣ ಲೋಟಕ್ಕೆ ಹಾಕಿದ್ರೆ ಮಗು ಉದ್ದ ಲೋಟದಲ್ಲೇ ಜಾಸ್ತಿ ನೀರಿದೆ ಅಂತ ಹೇಳುತ್ತೆ. ಹೌದು, ಯಾಕಂದ್ರೆ ಅದು ಬರೀ ಎತ್ತರ ನೋಡ್ತಿದೆ. ನಿಖರವಾಗಿ ಅದು ಬರೀ ನೀರಿನ ಲೆವೆಲ್, ಹೈಟ್ ನೋಡ್ತಿದೆ, ಪಾತ್ರೆಯ ವಿಡ್ತ್ ಕನ್ಸಿಡರ್ ಮಾಡ್ತಿಲ್ಲ. ಈ ಸೆಂಟ್ರೇಷನ್ ಇರೋದ್ರಿಂದಲೇ ಮಕ್ಕಳಿಗೆ ಕನ್ಸರ್ವೇಷನ್ ಕಾನ್ಸೆಪ್ಟ್ ಅರ್ಥ ಆಗಲ್ಲ, ಅಂದ್ರೆ ಲ್ಯಾಕ್ ಆಫ್ ಕನ್ಸರ್ವೇಷನ್. ಇಷ್ಟೆಲ್ಲ ಲಿಮಿಟೇಷನ್ಸ್ ಇದ್ರೂ ಈ ಸ್ಟೇಜಲ್ಲಿ ಯಾವುದಾದ್ರೂ ಮುಖ್ಯವಾದ ಕೆಪಾಸಿಟಿ ಡೆವಲಪ್ ಆಗುತ್ತಾ? ಖಂಡಿತ. ಈ ಸ್ಟೇಜ್ನ ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಸಿಂಬಾಲಿಕ್ ಥಾಟ್ ಅಥವಾ ಸೆಮಿಯೋಟಿಕ್ ಫಂಕ್ಷನ್ ಡೆವಲಪ್ ಆಗೋದು. ಸಿಂಬಾಲಿಕ್ ಥಾಟ್ ಅಂದ್ರೆ ವಸ್ತುಗಳನ್ನ, ವ್ಯಕ್ತಿಗಳನ್ನ ಅಥವಾ ಘಟನೆಗಳನ್ನ ರೆಪ್ರೆಸೆಂಟ್ ಮಾಡೋಕೆ ಪದಗಳು, ಚಿತ್ರಗಳು, ಚಿಹ್ನೆಗಳು, ಆಮೇಲೆ ಬೇರೆ ಮೆಂಟಲ್ ಸಿಂಬಲ್ಸ್ ಬಳಸೋ ಕೆಪಾಸಿಟಿ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇದರದ್ದೇ ಒಂದು ಭಾಗ. ಸರಿ. ಹಾಗೆ ಮೇಕ್ ಬಿಲೀತೆ ಅಂದ್ರೆ ಒಂದು ಕೋಲನ್ನ ಕುದುರೆ ಅಂದ್ಕೊಂಡು ಆಡೋದು, ಬಾಚನಿಗೆನ ಫೋನ್ ಅಂದ್ಕೊಂಡು ಮಾತಾಡೋದು, ಇದೆಲ್ಲ ಈ ಸಿಂಬಾಲಿಕ್ ಥಾಟ್ನ ಪ್ರೂಫ್. ಈ ಹಂತದಲ್ಲಿ ಮಕ್ಕಳು ಕಾಸ್ ಅಂಡ್ ಎಫೆಕ್ಟ್ ಬಗ್ಗೆ ಅರ್ಥ ಮಾಡ್ಕೊಡಕ್ ಶುರು ಮಾಡ್ತಾರಾ? ಟ್ರಾನ್ಸ್ಡಕ್ಟಿವ್ ರೀಸನಿಂಗ್ ಅಂತ ಒಂದು ಟರ್ಮ್ ಇತ್ತಲ್ಲ ನೋಟ್ಸಲ್ಲಿ. ಅವರು ಕಾಸ್ ಎಫೆಕ್ಟ್ ಬಗ್ಗೆ ಯೋಚಿಸೋಕ್ ಶುರು ಮಾಡ್ತಾರೆ, ಆದ್ರೆ ಅವರ ಲಾಜಿಕ್ ಇನ್ನೂ ಪರ್ಫೆಕ್ಟ್ ಇರಲ್ಲ. ಟ್ರಾನ್ಸ್ಡಕ್ಟಿವ್ ರೀಸನಿಂಗ್ ಅಂದ್ರೆ ಆಕ್ಚುಲಿ ಸಂಬಂಧ ಇಲ್ಲದ 2 ಘಟನೆಗಳ ಮಧ್ಯೆ ಒಂದು ಕಾರಣ ಪರಿಣಾಮದ ಸಂಬಂಧ ಕಲ್ಪಿಸ್ಕೊಳ್ಳೋದು. ಉದಾಹರಣೆಗೆ, ನಾನು ಜೋರಾಗಿ ಕೂಗಿದ್ದಕ್ಕೆ ಮಳೆ ಬಂತು ಅಂತ ಯೋಚನೆ ಮಾಡೋದು. ಇದು ಲಾಜಿಕಲ್ ಥಿಂಕಿಂಗ್ನ ಒಂದು ಅರ್ಲಿ, ಇಮ್ಮೆಚ್ಯೂರ್ ಫಾರ್ಮ್. ಒಟ್ಟಾರೆ ಈ ಪ್ರೀ ಆಪರೇಷನಲ್ ಸ್ಟೇಜ್ ಲ್ಯಾಂಗ್ವೇಜ್ಗೆ, ಸಿಂಬಾಲಿಕ್ ಪ್ಲೇಗೆ ಇಂಪಾರ್ಟೆಂಟ್ ಆದ್ರೂ ಲಾಜಿಕಲ್ ಥಿಂಕಿಂಗಲ್ಲಿ ಇನ್ನೂ ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ಈ ಲಿಮಿಟೇಷನ್ಸ್ನೆಲ್ಲ ಮಕ್ಕಳು ನೆಕ್ಸ್ಟ್ ಸ್ಟೇಜ್ನಲ್ಲಿ ದಾಟ್ತಾರಾ? ಹೌದು, ಅದೇ ನೆಕ್ಸ್ಟ್ ಸ್ಟೇಜ್ನ ವಿಶೇಷತೆ. 3ನೇ ಹಂತ, ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್. ಇದು ಸುಮಾರು 7 ರಿಂದ 11 ವರ್ಷದವರೆಗೆ. ಕಾನ್ಕ್ರೀಟ್ ಅಂದ್ರೆ ಕಣ್ಣಿಗೆ ಕಾಣೋ, ಮುಟ್ಟೋಕಾಗೋ ವಸ್ತುಗಳು. ಅಂದ್ರೆ ಈ ಸ್ಟೇಜಲ್ಲಿ ಮಕ್ಕಳು ಅವರ ಎದುರಿಗಿರೋ, ಅವರ ಅನುಭವಕ್ಕೆ ಬರೋ ವಿಷಯಗಳ ಬಗ್ಗೆ ಲಾಜಿಕಲ್ ಆಗಿ ಯೋಚಿಸೋಕೆ ಸ್ಟಾರ್ಟ್ ಮಾಡ್ತಾರಾ? ಕರೆಕ್ಟ್. ಇಲ್ಲಿಂದ ನಿಜವಾದ ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ ಆಗೋದು. ಹಿಂದಿನ ಸ್ಟೇಜ್ನ ಈಗೋಸೆಂಟ್ರಿಸಮ್ ಕಡಿಮೆ ಆಗತ್ತೆ. ಅವರು ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇರ್ರಿವರ್ಸಿಬಿಲಿಟಿ ಹೋಗಿ ರಿವರ್ಸಿಬಲ್ ಥಾಟ್ ಬರುತ್ತೆ. ಅಂದ್ರೆ ಉಲ್ಟಾ ಯೋಚಿಸೋಕಾಗತ್ತೆ. ಹೌದು, ಮೆಂಟಲ್ ಆಗಿ ಆಕ್ಷನ್ನ ರಿವರ್ಸ್ ಮಾಡಬಹುದು. 5 - 3 = 2 ಅಂತ. ಸೆಂಟ್ರೇಷನ್ ಹೋಗಿ ಡಿಸೆಂಟ್ರೇಷನ್ ಬರುತ್ತೆ. ಅಂದ್ರೆ ಒಂದೇ ಸಲಕ್ಕೆ ಒಂದಕ್ಕಿಂತ ಹೆಚ್ಚು ಫೀಚರ್ಸ್ನ ಕನ್ಸಿಡರ್ ಮಾಡಬಹುದು, ಹೈಟ್ ಮತ್ತೆ ವಿಡ್ತ್ ಎರಡನ್ನೂ. ಈ ರಿವರ್ಸಿಬಿಲಿಟಿ, ಡಿಸೆಂಟ್ರೇಷನ್ ಬರೋದ್ರಿಂದ ಅವರು ಕನ್ಸರ್ವೇಷನ್ನ ಅರ್ಥ ಮಾಡ್ಕೊಳ್ತಾರಾ? ಹೌದು, ಇದು ಈ ಸ್ಟೇಜ್ನ ಒಂದು ಮೇಜರ್ ಅಚೀವ್ಮೆಂಟ್. ವಸ್ತುವಿನ ಶೇಪ್,
ಅಪಿಯರೆನ್ಸ್ ಚೇಂಜ್ ಆದ್ರೂ ಅದರ ಕ್ವಾಂಟಿಟಿ, ಮಾಸ್, ನಂಬರ್, ವಾಲ್ಯೂಮ್ ಚೇಂಜ್ ಆಗಲ್ಲ ಅನ್ನೋ ಪ್ರಿನ್ಸಿಪಲ್ನ ಅವರೀಗ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ಆ ಉದ್ದ ಲೋಟಕ್ಕೆ ನೀರು ಹಾಕಿದ್ರೂ ಕ್ವಾಂಟಿಟಿ ಸೇಮ್ ಇದೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ಆ ಜೇಡಿ ಮಣ್ಣನ್ನ ಚಪ್ಪಟೆ ಮಾಡಿದ್ರೂ ಅಷ್ಟೇ ಮಣ್ಣಿದೆ ಅಂತ ಗೊತ್ತಾಗುತ್ತೆ. ಕನ್ಸರ್ವೇಷನ್ ಜೊತೆಗೆ ಬೇರೆ ಯಾವ ಲಾಜಿಕಲ್ ಸ್ಕಿಲ್ಸ್ ಬರುತ್ತೆ ಇಲ್ಲಿ? ಇನ್ನೂ 2 ಮುಖ್ಯವಾದ ಸ್ಕಿಲ್ಸ್ ಬರುತ್ತೆ. ಒಂದು ಕ್ಲಾಸಿಫಿಕೇಶನ್, ಅಂದ್ರೆ ವಸ್ತುಗಳನ್ನ ಅವುಗಳ ಕಾಮನ್ ಪ್ರಾಪರ್ಟೀಸ್ ನೋಡಿ, ಕಲರ್, ಶೇಪ್, ಸೈಜ್, ಗ್ರೂಪ್ ಮಾಡೋದು, ಸಬ್ ಗ್ರೂಪ್ ಮಾಡೋದು. ಓಕೆ. ಉದಾಹರಣೆಗೆ ಪ್ರಾಣಿಗಳನ್ನ ಅವುಗಳ ಕ್ಲಾಸ್ ಪ್ರಕಾರ ಮ್ಯಾಮಲ್ಸ್, ಬರ್ಡ್ಸ್ ವಿಂಗಡಿಸೋದು. ಇನ್ನೊಂದು ಟ್ರಾನ್ಸಿಟಿವಿಟಿ ಅಥವಾ ಸೀರಿಯೇಷನ್. ಟ್ರಾನ್ಸಿಟಿವಿಟಿ ಅಂದ್ರೆ ವಸ್ತುಗಳನ್ನ ಒಂದು ಆರ್ಡರಲ್ಲಿ, ಉದಾಹರಣೆಗೆ ಚಿಕ್ಕದರಿಂದ ದೊಡ್ಡದಕ್ಕೆ ಜೋಡಿಸೋದು, ಮತ್ತೆ ಅವುಗಳ ಮಧ್ಯೆ ಇರೋ ಲಾಜಿಕಲ್ ರಿಲೇಶನ್ಶಿಪ್ನ ಅರ್ಥ ಮಾಡ್ಕೊಡೋದು. ಈಗ ಎ ಸ್ಟಿಕ್ ಬಿಗಿಂತ ಉದ್ದ ಇದೆ, ಬಿ ಸ್ಟಿಕ್ ಸಿಗಿಂತ ಉದ್ದ ಇದೆ, ಹಾಗಾದ್ರೆ ಎ ಸ್ಟಿಕ್ ಸಿಗಿಂತ ಉದ್ದ ಇರಲೇಬೇಕು ಅಂತ ಡಿಸೈಡ್ ಮಾಡೋ ಕೆಪಾಸಿಟಿ. ಹಾಗಾದ್ರೆ ಈ ಸ್ಟೇಜಲ್ಲಿ ಮಕ್ಕಳು ತುಂಬಾ ಲಾಜಿಕಲ್ ಆಗ್ತಾರೆ. ಆದ್ರೆ ಆ ಕಾಂಕ್ರೀಟ್ ಅನ್ನೋ ಪದಕ್ಕೇನಾದ್ರೂ ರೀಸನ್ ಇದೆಯಾ? ಅವರ ಲಾಜಿಕ್ ಏನಾದ್ರೂ ಲಿಮಿಟ್ ಇದೆಯಾ? ಖಂಡಿತ ಇದೆ. ಅವರ ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ, ಅದು ಮುಖ್ಯವಾಗಿ ಅವರ ಕಣ್ಣೆದುರಿಗಿರೋ, ಅವರು ಮುಟ್ಟಿ ನೋಡಬಹುದಾದ ಕಾಂಕ್ರೀಟ್ ಆದ ವಸ್ತುಗಳಿಗೆ, ಅನುಭವಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಓ. ಅಬ್ಸ್ಟ್ರಾಕ್ಟ್ ಐಡಿಯಾಗಳು, ಅಂದ್ರೆ ಅಮೂರ್ತ ಪರಿಕಲ್ಪನೆಗಳು ಅಥವಾ ಹೈಪೊಥೆಟಿಕಲ್ ಸಿಚುವೇಶನ್ಸ್, ಥಿಯರಿಟಿಕಲ್ ವಿಷಯಗಳ ಬಗ್ಗೆ ಲಾಜಿಕಲ್ ಆಗಿ ಯೋಚಿಸೋದು ಅವರಿಗೆ ಇನ್ನೂ ಕಷ್ಟ. ಆ ಕೆಪಾಸಿಟಿ ಬರೋದು ಫೈನಲ್ ಸ್ಟೇಜಲ್ಲಿ. ಸರಿ, ಆ ಫೈನಲ್ ಸ್ಟೇಜ್ ಅದೇ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು ಸುಮಾರು 11 ವರ್ಷ ಆದ್ಮೇಲೆ, ಅಂದ್ರೆ ಅಡಾಲಸೆನ್ಸ್ ಇಂದ ಶುರುವಾಡುತ್ತೆ. ಹೌದು. ಪಿಯಾಜೆ ಪ್ರಕಾರ ಇದು ಕಾಗ್ನಿಟಿವ್ ಡೆವಲಪ್ಮೆಂಟ್ನ ಹೈಯೆಸ್ಟ್ ಸ್ಟೇಜ್. ಈ ಹಂತಕ್ಕೆ ಬಂದವರು ಎಲ್ಲರೂ ಬರ್ತಾರೆ ಅಂತೇನಿಲ್ಲ. ಬರೀ ಕಾಂಕ್ರೀಟ್ ವಿಷಯಗಳ ಬಗ್ಗೆ ಅಲ್ಲ, ಅಬ್ಸ್ಟ್ರಾಕ್ಟ್ ಆಗಿ, ಅಂದ್ರೆ ಅಮೂರ್ತವಾಗಿ, ಲಾಜಿಕಲ್ ಆಗಿ, ಮತ್ತೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಯೋಚಿಸೋಕೆ ಶುರು ಮಾಡ್ತಾರೆ. ಹೌದು, ಇದು ಸೈಂಟಿಫಿಕ್ ಥಿಂಕಿಂಗ್ಗೆ ಬೇಸ್ ಇದ್ದ ಹಾಗೆ. ಒಂದು ಪ್ರಾಬ್ಲಮ್ ಬಂದಾಗ ಸುಮ್ಮನೆ ಟ್ರಯಲ್ ಅಂಡ್ ಎರರ್ ಮಾಡೋದಲ್ಲ. ಮೊದಲು ಆ ಪ್ರಾಬ್ಲಮ್ಗೆ ಏನೆಲ್ಲ ಕಾರಣ ಇರ್ಬೋದು, ಏನೆಲ್ಲ ಸೊಲ್ಯೂಷನ್ ಇರ್ಬೋದು ಅಂತ ಬೇರೆ ಬೇರೆ ಹೈಪಾಥಸಿಸ್, ಅಂದ್ರೆ ಊಹೆಗಳನ್ನು ಮಾಡೋದು. ಆಮೇಲೆ ಆ ಊಹೆಗಳನ್ನ ಒಂದೊಂದಾಗಿ ಸಿಸ್ಟಮ್ಯಾಟಿಕ್ ಆಗಿ ಟೆಸ್ಟ್ ಮಾಡೋದು, ಲಾಜಿಕಲ್ ಆಗಿ ಅನಲೈಸ್ ಮಾಡಿ ಒಂದು ಕರೆಕ್ಟ್ ಕನ್ಕ್ಲೂಷನ್ಗೆ ಬರೋದು. ಈಗ ಒಂದು ಪೆಂಡುಲಮ್ ಇದೆಯಲ್ಲ, ಅದರ ಸ್ಪೀಡ್ ಯಾವುದರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಕಂಡುಹಿಡಿಯೋಕೆ ದಾರದ ಉದ್ದ, ತೂಕ, ಎಳೆಯೋ ಆಂಗಲ್, ಹೀಗೆ ಒಂದೊಂದೇ ವೇರಿಯಬಲ್ನ ಚೇಂಜ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಡಿಸೈಡ್ ಮಾಡೋದು. ಇದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಇನ್ನೊಂದು ಕ್ಯೂರಿಯಸ್ ವಿಷಯ, ಅಡಾಲಸೆನ್ಸಲ್ಲಿ ಕಾಣೋ ಪರ್ಸನಲ್ ಫೇಬಲ್ ಬಗ್ಗೆನೂ ನೋಟ್ಸಲ್ಲಿ ಮೆನ್ಷನ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಪರ್ಸನಲ್ ಫೇಬಲ್ ಅನ್ನೋದು ಹದಿಹರೆಯದವರಲ್ಲಿ, ಅಂದ್ರೆ ಅಡಾಲಸೆನ್ಸಲ್ಲಿ ಕಾಮನ್ ಆಗಿ ಕಾಣೋ ಒಂದು ನಂಬಿಕೆ. ಅವರು ತಮ್ಮನ್ನ ತಾವು ತುಂಬ ಯುನೀಕ್, ತುಂಬ ಸ್ಪೆಷಲ್, ತಮಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ತಾವು ಇನ್ವಿನ್ಸಿಬಲ್, ಅಂದ್ರೆ ಅಜೇಯರು ಅಂತ ಅನ್ಕೊಳ್ತಾರೆ. ಓ. ತಮ್ಮ ಫೀಲಿಂಗ್ಸು, ಎಕ್ಸ್ಪೀರಿಯನ್ಸು ಎಷ್ಟು ಇಂಟೆನ್ಸ್ ಆಗಿದೆ ಅಂದ್ರೆ ಅದನ್ನ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ತಮಗಾದ ಹಾಗೆ ಬೇರೆ ಯಾರಿಗೂ ಆಗಿಲ್ಲ ಅಂತ ಅವರು ನಂಬೋದು. ಉದಾಹರಣೆಗೆ ಫಸ್ಟ್ ಲವ್ ಬ್ರೇಕಪ್ ಆದಾಗ ನನಗಾದಷ್ಟು ನೋವು ಜಗತ್ತಿನಲ್ಲಿ ಯಾರಿಗೂ ಆಗಿಲ್ಲ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಮಾಡೋದು. ಹೌದು. ಇದು ಒಂಥರ ಪ್ರೀ ಆಪರೇಷನಲ್ ಸ್ಟೇಜ್ನ ಈಗೋಸೆಂಟ್ರಿಸಮ್ ಇದೆಯಲ್ಲ, ಅದರದ್ದೇ ಒಂದು ಕಂಟಿನ್ಯೂಯೇಷನ್, ಅಡೋಲಸೆಂಟ್ ವರ್ಷನ್ ಅಂತ ಹೇಳ್ಬೋದು. ಓ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಬಹುಶಃ ನಾವೆಲ್ಲರೂ ಆ ವಯಸ್ಸಲ್ಲಿ ಇದೇ ಥರ ಫೀಲ್ ಮಾಡಿರ್ಬೋದು. ಸರಿ, ಹಾಗಾದ್ರೆ ಇಷ್ಟೆಲ್ಲ ಡೀಟೇಲ್ಸ್ನ ಪರೀಕ್ಷೆ ದೃಷ್ಟಿಯಿಂದ ಶಾರ್ಟ್ ಆಗಿ ನೆನ್ಪಿಟ್ಕೊಳ್ಳೋಕೆ ಮೇನ್ ಪಾಯಿಂಟ್ಸ್ನ ಒಂದ್ಸಲ ರೀಕ್ಯಾಪ್ ಮಾಡೋಣವಾ? ಖಂಡಿತ. ಪಿಯಾಜೆ ಥಿಯರಿ ಬೇಸಿಕ್ ಆಗಿ ಹೇಳೋದು ಇಷ್ಟೇ. 1, ಮಕ್ಕಳು ಜ್ಞಾನವನ್ನ ಸುಮ್ಮನೆ ರಿಸೀವ್ ಮಾಡಲ್ಲ, ಅವರೇ ಆಕ್ಟಿವ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಪುಟ್ಟ ವಿಜ್ಞಾನಿಗಳು. ಹೌದು. 2, ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೇಲೆ ಮೆಚುರೇಷನ್, ಎಕ್ಸ್ಪೀರಿಯನ್ಸ್, ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಈಕ್ವಿಲಿಬ್ರೇಷನ್ ಪರಿಣಾಮ ಬೀರುತ್ತೆ. ಸರಿ. 3, ಸ್ಕೀಮಾ ಅನ್ನೋ ಮೆಂಟಲ್ ಸ್ಟ್ರಕ್ಚರ್ಸ್ ಮೂಲಕ ಜ್ಞಾನವನ್ನ ಆರ್ಗನೈಸ್ ಮಾಡ್ತಾರೆ. 4, ಹೊಸ ಮಾಹಿತಿಯನ್ನ ಎಸಿಮಿಲೇಷನ್ ಮತ್ತೆ ಅಕಾಮಡೇಷನ್ ಪ್ರಾಸೆಸ್ ಮೂಲಕ ಅಡ್ಯಾಪ್ಟ್ ಮಾಡಿಕೊಂಡು ಈಕ್ವಿಲಿಬ್ರೇಷನ್ ಸಾಧಿಸ್ತಾರೆ. ಓಕೆ. 5, ಈ ಡೆವಲಪ್ಮೆಂಟ್ 4 ಸ್ಟೇಜಸ್ಸಲ್ಲಿ SPCF ನಡೆಯುತ್ತೆ. ಪ್ರತಿ ಸ್ಟೇಜ್ಗೂ ಅದರದ್ದೇ ಆದ ಕೆಪಾಸಿಟೀಸ್ ಮತ್ತೆ ಲಿಮಿಟೇಷನ್ಸ್ ಇರುತ್ತೆ. ಆ 4 ಸ್ಟೇಜಸ್ನ ಮುಖ್ಯ ಲಕ್ಷಣಗಳನ್ನ ಜಸ್ಟ್ ನೆನಪಿಸೋದಾದ್ರೆ, ಸೆನ್ಸರಿ ಮೋಟಾರ್ 0 to years, ಸೆನ್ಸಸ್ ಮತ್ತೆ ಆಕ್ಷನ್ಸ್ ಮೂಲಕ ಕಲಿಕೆ, ಆಬ್ಜೆಕ್ಟ್ ಪರ್ಮನೆನ್ಸ್, ಡಿಫರ್ಡ್ ಇಮಿಟೇಷನ್.
ಪ್ರೀ-ಆಪರೇಷನಲ್ 2 to 7 years, ಸಿಂಬಾಲಿಕ್ ಥಾಟ್, ಲ್ಯಾಂಗ್ವೇಜ್, ಪ್ಲೇ. ಆದ್ರೆ ಈಗೋಸೆಂಟ್ರಿಸಮ್, ಅನಿಮಿಸಮ್, ಇರ್ರಿವರ್ಸಿಬಿಲಿಟಿ, ಲ್ಯಾಕ್ ಆಫ್ ಕನ್ಸರ್ವೇಷನ್ ಅನ್ನೋ ಲಿಮಿಟ್ಸ್. ಸರಿ. ಕಾಂಕ್ರೀಟ್ ಆಪರೇಷನಲ್ 7 to 11 years, ಕಾಂಕ್ರೀಟ್ ವಿಷಯಗಳ ಬಗ್ಗೆ ಲಾಜಿಕಲ್ ಥಾಟ್, ರಿವರ್ಸಿಬಿಲಿಟಿ, ಡಿಸೆಂಟ್ರೇಷನ್, ಕನ್ಸರ್ವೇಷನ್, ಕ್ಲಾಸಿಫಿಕೇಷನ್, ಟ್ರಾನ್ಸಿಟಿವಿಟಿ ಅಚೀವ್ ಮಾಡ್ತಾರೆ. ಫಾರ್ಮಲ್ ಆಪರೇಷನಲ್ 11+ ವರ್ಷ, ಅಬ್ಸ್ಟ್ರಾಕ್ಟ್ ಥಾಟ್, ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್, ಸೈಂಟಿಫಿಕ್ ಥಿಂಕಿಂಗ್, ಫಿಲಸಾಫಿಕಲ್ ಥಿಂಕಿಂಗ್. ಹೌದು. ಪರೀಕ್ಷೆಗೆ ಅಂತ ಬಂದಾಗ ಪ್ರತಿ ಸ್ಟೇಜ್ನ ಈ ಮೇನ್ ಫೀಚರ್ಸ್, ಅದರಲ್ಲೂ ಆ ಕೀವರ್ಡ್ಸ್ ಇದೆಯಲ್ಲ, ಆಬ್ಜೆಕ್ಟ್ ಪರ್ಮನೆನ್ಸ್, ಈಗೋಸೆಂಟ್ರಿಸಮ್, ಕನ್ಸರ್ವೇಷನ್, ಅಬ್ಸ್ಟ್ರಾಕ್ಟ್ ಥಾಟ್, ಅದನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗಳ ಜೊತೆ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಮ್ಗೆ ಕೊಟ್ಟಿರೋ ನೋಟ್ಸಲ್ಲಿನ ಜೀನ್ ಪಿಯಾಜೆ ಅವರ ಸಿದ್ಧಾಂತದ ಎಲ್ಲಾ ಮುಖ್ಯ ಅಂಶಗಳು ಸರಳವಾಗಿ, ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮಕ್ಕಳು ಹೇಗೆ ಯೋಚಿಸ್ತಾರೆ, ಅವರ ತಿಳುವಳಿಕೆ ಹೇಗೆ ವಯಸ್ಸಾದ ಹಾಗೆ ಬದಲಾಗತ್ತೆ ಅಂತ ತಿಳಿಯೋಕೆ ಪಿಯಾಜೆ ಫ್ರೇಮ್ವರ್ಕ್ ನಿಜಕ್ಕೂ ಒಂದು ಅದ್ಭುತವಾದ ಸಾಧನ. ಖಂಡಿತವಾಗಿಯೂ. ಪಿಯಾಜೆ ವರ್ಕ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ದೊಡ್ಡ ಕೊಡುಗೆ ಕೊಟ್ಟಿದೆ. ಆದ್ರೂ ಕೊನೆಗೆ ಒಂದು ಯೋಚನೆ ಮಾಡೋ ವಿಷಯ. ಪಿಯಾಜೆ ಒಂದು ಯೂನಿವರ್ಸಲ್ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ಮೆಂಟ್ ಮಾಡೆಲ್ ಕೊಟ್ಟಿದ್ದಾರೆ. ಆದರೆ ರಿಯಾಲಿಟಿಲಿ ಪ್ರಪಂಚದ ಎಲ್ಲಾ ಮಕ್ಕಳು, ಎಲ್ಲಾ ಕಲ್ಚರ್ನಲ್ಲೂ ಎಕ್ಸಾಕ್ಟಾಗಿ ಇದೇ ಆರ್ಡರಲ್ಲಿ, ಇದೇ ಸ್ಪೀಡಲ್ಲಿ ಈ ಸ್ಟೇಜಸ್ನ ದಾಟ್ತಾರಾ? ಅಥವಾ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಸಿಗೋ ಅವಕಾಶಗಳು, ಅವರ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಇದೆಲ್ಲ ಅವರ ಈ ಕಾಗ್ನಿಟಿವ್ ಜರ್ನಿಯನ್ನ ಬೇರೆ ಬೇರೆ ರೀತಿ ಮಾಡುತ್ತಾ? ಪಿಯಾಜೆ ಥಿಯರಿಯನ್ನ ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಇದು ನಮ್ಮನ್ನ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?